6 ತಿಂಗಳ ನಂತರ ಮಗುವಿಗೆ ಹಾಕುವ ರಾಗಿ ಸರಿಯನ್ನು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. 2 ಬೌಲ್ ಅಕ್ಕಿ, 2 ಬೌಲ್ ರಾಗಿ, 1 ಬೌಲ್ ಗಸಗಸೆ, 1 ಬೌಲ್ ನೆನೆ ಹಾಕಿದ ಹೆಸರು ಕಾಳು, ಅರ್ಧ ಬೌಲ್ ಉದ್ದಿನಬೇಳೆ, 2 ಕಪ್ ಅವಲಕ್ಕಿ, 1 ಬೌಲ್ ಗೋಡಂಬಿ, 2 ಪೀಸ್ ಕೆಂಪು ಕಲ್ಲು ಸಕ್ಕರೆ, 1 ಟೇಬಲ್ ಸ್ಪೂನ್ ಕಾಳುಮೆಣಸು, ಅರ್ಧ ಬೌಲ್ ಕಡಲೆಬೇಳೆ, ನೆನೆ ಹಾಕಿ ತೆಗೆದ ಬಾದಾಮಿ ಅರ್ಧ ಕಪ್, 1 ಬೌಲ್ ದ್ರಾಕ್ಷಿ, ರುಚಿಗೆ ತಕ್ಕಷ್ಟು ಉಪ್ಪು, 4 ಏಲಕ್ಕಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀವು ಒಟ್ಟಾಗಿ ಹಾಕಿ ನೀಟಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ. ನಂತರ ಅದನ್ನು ಒಂದು 5 ಮಿನಿಟ್ಸ್ ನೀವು ಆರಲಿಕ್ಕೆ ಬಿಡಬೇಕು. ಹಾಗೆ ಆರಿದ ನಂತರ ಅದನ್ನು ನೀವು ಮಿಕ್ಸಿ ಮಾಡ್ಕೊಳ್ಳಿ. ನಂತರ ಆ ಮಿಕ್ಸಿಯಿಂದ ತೆಗೆದ ಹಿಟ್ಟು ಹೀಗೆ ಈ ರೀತಿ ಇರುತ್ತೆ. 6 ಮಂತ್ ಬೇಬಿಗಾದರೆ ಇನ್ನೂ ಜರಡಿ ಹಿಡಿಬೇಕಾಗತ್ತೆ. 1.5 ವರ್ಷ ಹಾಗೆ ಇದ್ದರೆ ಹೀಗೆ ಡೈರೆಕ್ಟಾಗಿ ಹಾಲಿನಲ್ಲಿ ಅಥವಾ ನೀರಿನಲ್ಲಿ ಮಣ್ಣಿ ಮಾಡಿ ತಿನ್ನಿಸ್ಬೋದು ಮಕ್ಕಳಿಗೆ.